ಬಳೆನ ಕೈಲಿ ಹಿಡ್ಕೊಂಡ್ಬಿಟ್ಟೋಳು. ಈಗ ನಾವೇನೋ ಹೋಗಿದ್ರೆ ಕಳ್ಳರು ಅಂತ ತಗೊಂಡ್ಬಿಡೋರು ನಮ್ಮ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಐಸ್ ಕ್ರೀಮ್ ಆರ್ಡರ್ ಮಾಡಿ ಬೈತೀನಿ ಅಂದ್ಬಿಟ್ಟು ಝೊಮ್ಯಾಟೊ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟವಳೆ. ಹೋಮ್ ಮೇಡ್ ಒಳ್ಳೆ ಪ್ರೆಸ್ ಮಾಡಿ ತೆಗ್ದಿದ್ದು ಹೋಮ್ ಮೇಡ್. ನೀವು ಹಿಂಗೆ ಹೋಮ್ ಮೇಡ್ ಮಾಡ್ಕೊಳ್ಳಿ ಗೈಸ್. ತಿನ್ಬಿಟ್ಟಿದ್ಯಲ್ಲ ಎರಡೆರಡು ಐಸ್ ಕ್ರೀಮ್ ಹಂಗೆ ಆಡಿಸ್ತೈತೆ. ಚಿಕನ್ ಬಿರಿಯಾನಿನೇ ಗುಂಡ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಗೊತ್ತು ನಾನು ಸ್ಯಾಟರ್ಡೇ ಸಂಡೇ ಅಷ್ಟೇ ಬ್ಲಾಗ್ ಮಾಡೋದು, ಬಟ್ ಮಧ್ಯದಲ್ಲಿ ಯಾವ್ದಾದ್ರು ಟೈಮ್ ಸಿಕ್ಕಿದಾಗ ಅಥವಾ ಹೊರಗಡೆ ಹೋದಾಗ ವಿಡಿಯೋ ಮಾಡ್ತೀನಿ. ತಿಂಡಿ ಆಯಿತು. ತಿಂಡಿ ಮಾಡಿಬಿಟ್ಟು ಐಸ್ ಕ್ರೀಮ್ ತರಿಸಿದ್ಲು ಮೊನ್ನೆ ಸೌಂದರ್ಯ. ಐಸ್ ಕ್ರೀಮ್ ತರಿಸಿರೋದನ್ನ ಫ್ರಿಡ್ಜಲ್ಲಿ ಇಕ್ಕಿದ್ಲು, ನಂಗೆ ಹೇಳು ಇರಲಿಲ್ಲ. ಐಸ್ ಕ್ರೀಮ್ ಆರ್ಡರ್ ಮಾಡಿ ಬೈತೀನಿ ಅಂದ್ಬಿಟ್ಟು ಝೊಮ್ಯಾಟೊ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟವಳೆ. ಅವಳಿಗೆ ಬಂದಿರೋ ಮೆಸೇಜ್ ನೋಡಿ ಗೊತ್ತಾಯ್ತು ನನಗೆ ಏನೋ ಆರ್ಡರ್ ಮಾಡಿದ್ದಾಳೆ ಅಂತ. ನೋಡಿದ್ರೆ ಅಪ್ಲಿಕೇಶನ್ ಇಟ್ಕೊಂಡು ಝೊಮ್ಯಾಟೊ ಅಪ್ಲಿಕೇಶನೇ ಇಲ್ಲ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಹೋದ್ರೆ ನಂಗೆ ಮಾತ್ರ ಚಿಕ್ಕದು ಆರ್ಡರ್ ಮಾಡಿದ್ರೆ ಅವಳು ದೊಡ್ಡದು ತೊಗೊಂಡು ತಿನ್ಕೊಂಡ್ಬಿಟ್ಟಿದ್ದಾಳೆ. ಆಗಲೇ ಆ ಚಿಕ್ಕದಲ್ಲೂ ಅಲ್ಲ ಅರ್ಧಂಬರ್ಧ ಆಗಲೇ ತಿನ್ಕೊಂಡ್ಬಿಟ್ಟವಳು, ನಂಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ತೆಗ್ದು ಮೆತ್ತಗೆ ಇಲಿಗೋರಂಗೆ ಓರ್ಬಿಟ್ಟು ಈ ಥರ ಹಿಂಗೆ ಸಾವಿರ್ಬಿಟ್ಟವಳಂತ ಹಿಂಗೆ ತಗೊಂಡು ಹಿಂಗೆ ಅದನ್ನು ಇದನ್ನೆಲ್ಲ ಹುಣ್ಣು ಅಷ್ಟೇ ನೋಡಿ ಕ್ಲೀನಾಗಿ ತೊಳೆದು ಮಡಗಿರೋದು, ಗೊತ್ತಾಗಬಾರ್ದು ಅಂತ. ಯಾರು ಗೊತ್ತಾಗಲ್ಲ ಹೇಳಿ ಈ ಥರ ತಿಂದರೆ? ಮಂಗ ಅನ್ಕೊಂಬಿಟ್ಟವಳೆ. ನಿಮ್ಮ ಮನೇಲಿ ಈ ಥರ ಯಾರು ಇದ್ದಾರಾ? ಆ ಥರ ಏನಿದ್ರೆ ಕಮೆಂಟ್ ಹಾಕಿ. ನಂಗೆ ಪಿಸ್ತಾ ಅಷ್ಟು ಇಷ್ಟ ಆಗಲ್ಲ ಆ್ಯಕ್ಚುಲಿ. ಗುರು ವೆನಿಲಾ ಇಷ್ಟ ಆಗುತ್ತೆ ನನಗೆ. ವೆನಿಲಾ, ಚಾಕ್ಲೇಟು, ಬಟರ್ ಸ್ಕಾಚು ಇದೆಲ್ಲ ಇಷ್ಟ ಆಗುತ್ತೆ. ಇಂಥವೆಲ್ಲ ಇವಳೇ ತಿನ್ನೋದು. ನಾನು ಹೆಲ್ದಿ ಫುಲ್ಲು. ಏನು ಗುರಾಯಿಸ್ತೀಯಾ? ಹಾಂ ಮಾಡ್ತೀನಿ, ಸುಮ್ಮನಿರು. ಸ್ನಾನ ತಾನೇ ಮಾಡಬೇಕು, ಪೂಜೆ ತಾನೇ ಮಾಡಬೇಕು, ಮಾಡ್ತೀನಿ. ಕಿರ್ಚ್ತೀಯ ನನ್ನ ಮೇಲೆ ತಿನ್ಬಿಟ್ಟಿದ್ಯಲ್ಲ ಎರಡೆರಡು ಐಸ್ ಕ್ರೀಮ್ ಹಂಗೆ ಆಡಿಸ್ತೈತೆ ಅಲ್ವಾ? ಎರಡೆರಡು ಐಸ್ ಕ್ರೀಮ್ ತಿಂದಿದ್ಯಲ್ಲ ಹಂಗೆ ಆಡಿಸ್ತೈತೆ ಅಂದೆ. ನೀನೇ ತರಿಸಿದ್ದು ಒಂದು ಸ್ಟ್ರಾಬೆರಿ, ಒಂದು ವೆನಿಲಾ ಸ್ಕೂಪ್ಸ್, ಮತ್ತು ಪಿಸ್ತಾ ಬೇರೆ. ನಂದು ಬೇರೆ ಸ್ವಲ್ಪ, ನಂದು ಬೇರೆ ಅರ್ಧ ಸ್ವಲ್ಪ. ದೊಡ್ಡ ಬಾಕ್ಸ್ ನಾನು ನೋಡಲಿಲ್ವಾ? ನನಗೆ ಕಿವಿಗೆ ಹೂ ಮಾಡ್ಸೋಕೆ ಬರ್ತಾಳೆ. ಯಾಕೆ ಬಾ ಕೂತ್ಕೋ. ಭಯ ಗೈಸ್ ಅನ್ಕೊಂಡ್ರೆ ಎದುರ್ಕೆ. ನಾನು ಮುಂದೆ ಕೂರಕ್ಕೆ ಎದುರ್ಕೋತಾಳೆ. ನಾನೇ ಪಾಪ ಹೋಗ್ಲಿ ಕೂತ್ಕೊತೀನಿ. ಐಸ್ ಕ್ರೀಮ್ ತಿನ್ಬಿಟ್ಟು ಹೊರಗಡೆ ಹೋಗ್ತಿದ್ದೀವಿ ಇವತ್ತು. ಆ್ಯಕ್ಚುಲಿ ಅಲ್ಲಿ ಸಿಗೋಣ ಬನ್ನಿ. ಗುಂಡ ನೋಡಿ ಗೈಸ್ ಹೆಂಗಿದ್ದಾನೆ. ಸಕ್ಕ ಎದುರ್ಕೋತಾನೆ ಒಬ್ರಿಗೆ ಏನಾದರೆ. ಏನಕ್ಕಂತ ಗೊತ್ತಿಲ್ಲ, ಯಾರೋ ಏನೋ ಮಾಡಿದ್ದಾರೆ. ಆಟೋ ಬುಕ್ ಮಾಡಿ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಇನ್ನೂ ಬುಕ್ ಆಗಿಲ್ಲ. ಹೋಗ್ಬೋದು, ಸುಮ್ಮನೆ ಯಾವ ವಸ್ತುಗಳೆಲ್ಲ ಓಡಿಸ್ಕೊಂಡು ಹೋಗ್ತೀನಿ. ಆರಾಮಾಗಿ ಹೊಂಟೋಗೋದು. ಬುಕ್ ಆಗಿದೆ ಗೈಸ್, ಒಂದು 2 ನಿಮಿಷ ಬರ್ತಾರೆ. ಗುಂಡ ಬಾಯ್ಲಿ ಬಾರ. ಬರೋದೇ ಇಲ್ಲ ಅಂತಾನೆ ಒಂದು ಗುಂಡ. ಭಯ ಜಾಸ್ತಿ ನಿಮ್ಗೆ ಆ್ಯಕ್ಚುಲಿ. ನಾವು ಹೊಸ್ದಾಗಿ ಬಂದಿರೋದಲ್ಲ ಈಗ. ಬಟ್ ಈಗ ರೀಸೆಂಟಾಗಿ ಸ್ವಲ್ಪ ಸುಮ್ಮನೆ ಆಗ್ತಾರೆ. ಮುಂಚೆಲ್ಲ ಎದುರ್ಕೊಂಡು ಓಡೋ ನಾನು ಬಂದಿರೋ. ಬರಲೇ ಇಲ್ಲ ಆಟೋದಾನು. ತನಕ ಬೇಕು ಆಟೋದಾನು ಬರೋಕ್ಕೆ. ಬಾಡಿ ಬಿಲ್ಡರ್ ಗುಂಡ. ಇವಳು ಎಂಥ ಬುದ್ಧಿವಂತೆ ಅಂದರೆ, ಅಲ್ಲಿ ಬಳೆ ತೋರಿಸ್ತಿದ್ರು, ಬಳೆನ ಕೈಲಿ ಹಿಡ್ಕೊಂಡ್ಬಂದ್ಬಿಟ್ಟೋಳು. ಈಗ ಏನಾದ್ರು ಕೈಲಿ ಹಾಕೊಂಡಿಲ್ಲ ಅವಾಗ ನೋಡೋಕ್ಕಿಂತ ತೆಗ್ದೇ ಇಲ್ಲ ಅದನ್ನು. ಈಗ ನಾವೇನೋ ಹೋಗಿದ್ರೆ ಕಳ್ಳರು ಅಂತ ತಗೊಂಡ್ಬಿಡೋರು ನಮ್ಮ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೊಟ್ಟಿದ್ದೆ ಮೆಟ್ರೋ ಸ್ಟೇಷನ್ಗೆ. ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಎಲ್ಲಿದ್ಯಾ ಅಂತ ಕೇಳ್ದ. ಸೊ ನಾವು ಹಿಂಗೆ ಕುಂಟೆ ಹತ್ರನೇ ಹೋಗಬೇಕಿತ್ತು. ಸೊ ಅವ್ರ ಮನೆ ಇದ್ದಿದ್ದು ಕುಂಟೆ ಕ್ರಾಸಲ್ಲೇ. ಸೊ ಮನೆಗೆ ಬಾ ಅಂತ ನಾವು ಸೀದಾ ಹೊಟ್ಟಿದ್ದೆ ಅವ್ರ ಮನೆಗೆ ಹೋಗಿ ಊಟ ಗೀಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಅವನೇ ಡ್ರಾಪ್ ಕೊಟ್ಟ ಮನೆಗೆ. ಸೊ ಸೀದಾ ಮನೆಗೆ ಹೋದ್ವಿ. ಸೊ ನೆಕ್ಸ್ಟ್ ನೀವೇನು ನೋಡ್ತೀರಾ ಅದೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಡೇ ವೀಡಿಯೋ. ಸೊ ಕುಕ್ಕಿಂಗ್ ಮಾಡಿದ್ದೀವಿ, ಅದ್ರ ವೀಡಿಯೋ ಹಾಕಿದ್ದೀವಿ ನೋಡಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಇನ್ನೊಂದು ಹೊಸ ರೆಸಿಪಿ ತೊಗೊಂಬಂದಿದ್ದೀವಿ ನಿಮ್ಮ ಎದುರುಗಡೆ. ಸೊ ಇವತ್ತು ಮಾಡ್ತಿರೋದು ಚಿಕನ್ ಬಿರಿಯಾನಿನೇ. ಬಟ್ ಇದು ಡಿಫ್ರೆಂಟ್, ಲೈಕ್ ನಮ್ಮ ಮನೇಲಿ ಮಾಡೋ ಅಂಥ ಸ್ಟೈಲ್ ಬಿರಿಯಾನಿ ಇದು ಆ್ಯಕ್ಚುಲಿ. ಸೊ ರೆಡ್ ಕಲರ್ ಇರುತ್ತೆ, ಯಾಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತೀವಿ. ಸೊ
ಸೊ ಅದನ್ನ ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂತ ನಾವು ತೋರಿಸ್ತೀವಿ ಇವಾಗ. ಎಲ್ಲ ರೆಡಿ ಆಗಿದೆ, ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಈರುಳ್ಳಿ 3 ಥರ ಆ್ಯಕ್ಚುಲಿ, ಹಸಿಮೆಣಸಿನಕಾಯಿ ಕೂಡ ಇದೆ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಇದು ಮೆಂತ್ಯ ಸೊಪ್ಪು, ಮತ್ತೆ ಮೆಣಸಿನಕಾಯಿ, ಆನಿಯನ್ ಮತ್ತೆ ಟೊಮ್ಯಾಟೊ, ಕಾಯಿ ತುರಿ, ಮತ್ತೆ ಇಲ್ಲಿ ಚಿಕನ್ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಯಾಕಂದ್ರೆ ಕಬಾಬ್ ಮಾಡ್ತೀವಿ ಮತ್ತೆ ಬಿರಿಯಾನಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಸೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದು ಬಿರಿಯಾನಿಗೆ, ಇದಕ್ಕೆ ಆಲ್ರೆಡಿ ನಾವು ಕಬಾಬ್ಗೆ, ಇದು ಬಿರಿಯಾನಿ, ಸಾರಿ ಇದು ಕಬಾಬ್ಗೆ, ಇದು ಬಿರಿಯಾನಿಗೆ. ಸೊ ಟೋಟಲ್ 1 kg ಇದೆ ಚಿಕನ್ ಅಲ್ಲಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕಿದೀವಿ. ಸೊ ಸ್ವಲ್ಪ ಟೆಂಡರ್ ಆಗಿರುತ್ತೆ ಆಕ್ಚುಲಿ ಇವಾಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ 2 ಸ್ಪೂನ್. ಎಷ್ಟು ಹಾಕ್ತೀಯಾ? 2 ಸ್ಪೂನ್. ಮತ್ತೆ ಒಂದು ಮೊಟ್ಟೆ ಹಾಕ್ತಾರೆ ಆ್ಯಕ್ಚುಲಿ. ಗೈಸ್ ಇದು ಆ್ಯಕ್ಚುಲಿ ಆಪ್ಷನಲ್, ಇದು ಈ ಮೊಟ್ಟೆ ಹಾಕಲೇಬೇಕು ಅಂತ ಏನಿಲ್ಲ, ಹಂಗೆ ಕೂಡ ಮಾಡ್ಕೊಬೋದು. ಮತ್ತು ತೇಜು ಕಬಾಬ್ ಮಸಾಲ ಹಾಕ್ತಿದ್ದೀವಿ, 1 ಪ್ಯಾಕೆಟ್ ಫುಲ್ ಹಾಕ್ತಿದ್ಯಾ? ಸೊ ಅರೌಂಡ್ ಒಂದು ಅರ್ಧ kg ಇರ್ಬೋದು ಚಿಕನ್ನು. ಸೊ ಅದಕ್ಕೆ 1 ಪ್ಯಾಕೆಟ್ ಫುಲ್ ಹಾಕ್ತಾ ಇದೀವಿ ನಾವು. ಇದರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ಸೊ ನೋಡ್ಕೊಂಡು ಹಾಕಿ. ಸಾಲ್ಟ್ ಜಾಸ್ತಿ ಆಗ್ತದೆ, ಸಾಲ್ಟ್ ಜಾಸ್ತಿ ಆಗ್ಬಿಡುತ್ತೆ, ನೋಡ್ಕೊಂಡು ಹಾಕಿ. ಸ್ವಲ್ಪನೇ ಹಾಕೊಳ್ಳಿ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ತೀನಿ. ಸಾಕ್ಬಿಡ್ಮ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ಒಂದು 20 to 30 ಮಿನಿಟ್ಸ್, ಒಂದು 20 ಮಿನಿಟ್ಸ್ ಸಾಕು ಆ್ಯಕ್ಚುಲಿ ಮ್ಯಾರಿನೇಷನ್ಗೆ. ಸೊ ಫ್ರಿಡ್ಜಲ್ಲಿ ಇಟ್ಬಿಡಿ, ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಅಷ್ಟರಲ್ಲಿ ಬಿರಿಯಾನಿ ಮಾಡೋಣ. ಹಾಂ, ಸೊ ಮ್ಯಾರಿನೇಷನ್ ಬಿಟ್ಟು ಬಿರಿಯಾನಿ ಮಾಡೋಣ ನಾವು. ಬಿಡಬೇಕು, ಎಲ್ಲ ಕಲ್ಸ್ಕೊಂಡೋಗಿದೆ. ಈಗ ಇದನ್ನ ತಗೊಂಡು ಫ್ರಿಡ್ಜಲ್ಲಿ ಇಡೋಣ. ತೆಗಿಮ ಅದು ಹಂಗೆ ತಗೊಂಡೋಗಿ ಇಟ್ಬಿಡು. ಬುದ್ಧಿವಂತ ರೈಸ್, ನಾನು ಬುದ್ಧಿವಂತ ಅಂತೆ. ಇವಳು ದಡ್ಡಿ, ನೋಡ್ಕೊಳ್ಳಿ ಅವಳು ದಡ್ಡಿ ಇವಳು. ರೈಸ್ ಇವಾಗ ಇದನ್ನೆಲ್ಲ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕಂತ. ನಾವು ಕೊಬ್ಬರಿ ಎಣ್ಣೆ ಹಾಕೊಂತಿದ್ದೀವಿ, ನೀವು ಸನ್ಫ್ಲವರ್ ಆಯಿಲ್ ಕೂಡ ಹಾಕೊಬೋದು. ಹೋಮ್ ಮೇಡ್, ಇವಳು ಪ್ರೆಸ್ ಮಾಡಿ ತೆಗೆದಿದ್ದು ಹೋಮ್ ಮೇಡ್. ನೀವು ಹಿಂಗೆ ಹೋಮ್ ಮೇಡ್ ಮಾಡ್ಕೊಳ್ಳಿ ಗೈಸ್. ಕೊಬ್ಬರಿ ತೊಗೊಂಡು ಅದನ್ನ ಹಿಂಡಿ ಎಣ್ಣೆ ತೆಗೀರಿ, ಆಯಿತಾ ಗೈಸ್. ಇವಾಗ ಇದಕ್ಕೆ ಕಾಯಿ ಹಾಕ್ಕೊಬೇಕು, ಸ್ವಲ್ಪ ಕಾಯಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ನಾನು 10 ಸ್ಪೂನ್ ಅಂದರೆ ಒಂದು 3 ಸ್ಪೂನ್ ಹಾಕ್ಕೊಂಡು ನೋಡಿ ಗೈಸ್. ಮಾಡೋದು ಇದೇನು ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು ಅಂತ ಏನಿಲ್ಲ ಗೈಸ್. ಇದು ಸ್ವಲ್ಪ ಟ್ರಾನ್ಸ್ಪರೆಂಟು ಬೇಕಂದರೆ ನೋಡಿ, ಇಲ್ಲಾಗಿದೆ ನೋಡಿ. ಇದನ್ನು ಇವಾಗ ತಕ್ಷಣ ಹಾಕ್ಬೋದು. ಇವಾಗ ಆ್ಯಕ್ಚುಲಿ ರುಬ್ಬಕ್ಕೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಇದನ್ನು ರುಬ್ಬೋದು ಅಷ್ಟೇ, ಫುಲ್ಲು ನುಣ್ಣಗೆ ರುಬ್ಕೊಬೇಡಿ, ಒಂದು ಸ್ವಲ್ಪ ಸರಿ ಥರ ಇರಲಿ ಅಲ್ಲ. ಮತ್ತೆ ಫುಲ್ ನುಣ್ಣಗೆ ಮಾಡಬೇಕಾ? ಹಾಂ ಸರಿ ಗೈಸ್, ಫುಲ್ಲು ನುಣ್ಣಗೆ ರುಬ್ಕೊಂಬಿಡಿ ಚೆನ್ನಾಗಿ. ರೈಸ್ ಅಕ್ಕಿ ನಾವು 2 ಥರ ಯೂಸ್ ಮಾಡ್ತೀವಿ. ಒಂದು ನಾರ್ಮಲ್ ಅಕ್ಕಿ, ರೈಸು ಬಿಡಿ, ಅದೊಂದು ರೈಸು ಯಾವ್ದಕ್ಕೆ ಇದನ್ನು ಯೂಸ್ ಮಾಡ್ಕೊಬೋದು. ಜೊತೆಗೆ ಇಂಡಿಯಾ ಗೇಟ್ದು ಜೀರಾ ರೈಸ್ ಒಂದು ಯೂಸ್ ಮಾಡ್ಕೊತೀವಿ. ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಈ ರೈಸ್ ಯೂಸ್ ಮಾಡಿ. ನೆಕ್ಸ್ಟ್ ನೋಡಿ ರೈಸ್ ಮೂಸ್ ನೋಡಿ ಎಂಥ ಸ್ಮೆಲ್ ಗೊತ್ತಾ. ನೀವು ಯಾವ ರೈಸ್ ಬೇಕೋ ಯಾವ್ದಾರು ಮಾಡ್ಕೊಳ್ಳಿ, ಯಾವ್ದು ಇಷ್ಟ ಆಗುತ್ತೆ ಹಂಗೆ ಅದನ್ನು ಮಾಡ್ಕೊಳ್ಳಿ. ಬಟ್ ಜೀರಾ ರೈಸ್ ಯೂಸ್ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಈ ಥರ ಮಾಡಿ ನೋಡಿ, ಟೇಸ್ಟ್ ಮಾತ್ರ ನಿಜಕ್ಕೂ ಅಲ್ಟಿಮೇಟ್ ಆಗಿರುತ್ತೆ. ಲೈಕ್ ಎಷ್ಟು ಜನ ಗೊತ್ತಿರುತ್ತೆ ನಮಗೆ ಮಾಡೋದು, ಹಿಂಗೆ ಮಾಡ್ತಾರೆ ರೆಸಿಪಿ. ಇದು ಲಾಸ್ಟ್ ಟೈಮ್ ಮಾಡಿದ್ವಿ ನಾವು ನಾಟಿ ಸ್ಟೈಲ್, ನಾಟಿ ದಮ್ ಬಿರಿಯಾನಿ. ಸೊ ಅದನ್ನ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಒಂಥರ ಕಂಪ್ಲೀಟ್ ಬ್ಲಾಗ್ ಥರ ಮಾಡಿದ್ದೀವಿ. ಸೊ 2 days ಬ್ಲಾಗ್. ರೆಸಿಪಿ ಬೇಕು ಅಂದರೆ ಬೇಕಂದರೆ ವಿಡಿಯೋ ಮಾಡ್ತೀವಿ. ಇದು ಕುಕ್ಕರ್ ಇಟ್ಟಿದ್ದೀವಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಬೇಕು. ಪನ್ನೀರೆಲ್ಲ ಹೋಗ್ಬೇಕು ಇದರಲ್ಲಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಬೇಕು. ಅದು ಕೊಬ್ಬರಿ ಎಣ್ಣೆ ಮುಂಚೆ ಹಾಕಿದ್ದು, ಇದು ಕಡಲೆಕಾಯಿ ಎಣ್ಣೆ. ಇದು ಕೋಲ್ಡ್ ಪ್ರೆಸ್ಡ್ ಎಲ್ಲ ಕೋಲ್ಡ್ ಪ್ರೆಸ್ಡ್. ಇದಕ್ಕೇನು ಸ್ಪೈಸಸ್ ಅಂತ ಏನಾಗಬೇಕಂದ್ರೆ ಚಕ್ಕೆ ಮತ್ತು ಲವಂಗನ ಆಲ್ರೆಡಿ ಹಾಕೊಂಡಿರೋದ್ರಿಂದ ಇದಕ್ಕೆ ಹಾಕಕ್ಕೆ ಹೋಗಲ್ಲ. ಬರೀ ಇದಕ್ಕೆ ಏನು ಏಲಕ್ಕಿ ಕಾಯಿ ಮತ್ತು ಒಂದು ಪಲಾವ್ ಎಲೆ. ಇವಾಗ ಮೆಣಸಿನ್ಕಾಯಿ ಹಾಕೊತಿದ್ದೀವಿ. 3 ಮೆಣಸಿನ್ಕಾಯಿ ಚಿಕ್ಕಿದ್ದು, ಮತ್ತು ಈರುಳ್ಳಿ ಇದನ್ನ ಫ್ರೈ ಮಾಡ್ಕೊಬೇಕು ಫಸ್ಟು. ಟೊಮೊಟೊ ಎಲ್ಲ ಇವಾಗ ಹಾಕಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ. ಗೋಲ್ಡನ್ ಬ್ರೌನ್ಗೆ ಹಾಗೆ ಅವಶ್ಯಕತೆ ಇಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದೆ ಅಂದರೆ ಹಾಕ್ಬೋದು. ಸೊ ಗೋಲ್ಡನ್ ಬ್ರೌನ್ ಮಾಡೋದು ಯಾವುದಕ್ಕೆ ಅಂತ ಹೈದ್ರಾಬಾದಿ ಬಿರಿಯಾನಿಗೆ ಅಲ್ಲಾಡಿಸ್ತೀವಿ, ಬರೀ ಅಲ್ಲಾಡ್ಸ್ತಾನೆ ಇರ್ತೀನಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಟೊಮೊಟೊ ಹಾಕ್ಬೇಕು ಇವಾಗ. ಟೊಮೊಟೊ ಹಾಕಿ ನೆಕ್ಸ್ಟ್ ಚಿಕನ್ ಹಾಕೋದಲ್ಲ ಇದಕ್ಕೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ರೆಸಿಪಿ ಗೈಸ್, ನಮ್ಮ ಮಮ್ಮಿಗೆ ಯಾರು ಕೊಟ್ಟರೆ ಗೊತ್ತಿಲ್ಲ, ಮಮ್ಮಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಚಿಕನ್ ಹಾಕಬೇಕು.
ಬೇಬಿ ಏನು ಗೊತ್ತಾ, ನಾನು ಅಡುಗೆ ಮಾಡೋದಕ್ಕೂ ನೀನು ಅಡುಗೆ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಹೇಳು? ಏನು ಡಿಫ್ರೆನ್ಸು? ಹೇಳು ಏನು ಡಿಫ್ರೆನ್ಸ್ ಅಂತ. ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಗೈಸ್. ನಾನು ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತೀನಿ, ಸ್ವಲ್ಪ ಬೇಗ ಫಾಸ್ಟಾಗಿ ಮಾಡ್ತಾಳೆ. ಅದು ಬಿಟ್ಟು ಬೇರೆ ಏನು? ಮತ್ತು ನಾನು ಸ್ವಲ್ಪ ಪಾತ್ರೆಗಳು ಮತ್ತು ಎಲ್ಲ ಏನು ಇಟ್ಟಿದ್ದೀವಿ ಎಲ್ಲ ಅಂದ್ಕೊಂಡ್ಬಿಡ್ತೀನಿ, ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತೀನಿ. ಮತ್ತು ಪಾತ್ರೆಗಳು ಜಾಸ್ತಿ ಗುಡ್ಡೆ ಹಾಕ್ತೀನಿ. ನೀನು ಸ್ವಲ್ಪ ಬೇಗ ಮಾಡ್ತೀಯ, ಯಾಕೆ ನೀನು ಮಾಡೋ ಅಭ್ಯಾಸ, ತೊಳ್ದ ಅಭ್ಯಾಸ. ನಾನು ತೊಳ್ದ ಅಭ್ಯಾಸ ಇಲ್ಲ ಅಷ್ಟೇ. ಅಯ್ಯೋ ಅಷ್ಟೇ ಗೈಸ್. ಏನಿಲ್ಲ, ಇವನ ಅಡುಗೆ ಮಾಡಿದ್ರೆ ಪಾತ್ರೆಗಳೆಲ್ಲ ಕಡೆ ಬಿದ್ದಿರ್ತದೆ, ಮತ್ತು ಅದೇನೇನು ಹಚ್ಚಿರ್ತಾನೋ ಆ ಸಿಪ್ಪೆಗಳು ಎಲ್ಲ ಕಡೆ ಇಲ್ಲಿ ಅಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಕಡೆ ಅಂದ್ಕೊಂಡು ಕೂತಿರ್ತಾನೆ. ಬಟ್ ನಾನು ಮಾಡೋದು ನೀಟಾಗಿ ಮಾಡ್ತೀನಿ. ಸೊ ಅದರಿಂದ ಏನು ಅಟ್ಲೀಸ್ಟ್ ಹುಡುಗಾಗಿ ಇಷ್ಟಾರು ಮಾಡ್ತಾ ಇದೀನಿ, ಅದಕ್ಕೆ ಚಿಗರ್ಗುಣಿ ಆಗಿರ್ಬೇಕು. ನೀನು ಚಿಗರ್ಗುಣಿ ಆಗಿರ್ಬೇಕು. ಅದ್ ಬಿಟ್ಬಿಟ್ಟು ಅಲ್ಲ ಅದನ್ನ ಹೇಳ್ತಾನೆ, ಇಲ್ಲಿ ಇದನ್ನ ಹೇಳ್ತಾನೆ, ಇವೆಲ್ಲ ಕಂಪ್ಲೇಂಟ್ ಮಾಡೋ ಅಂತದ. ನನ್ ಗಂಡ ಇಷ್ಟಾರು ಮಾಡ್ತಾನೆ ಅಂತ ಕೇಳ್ತಿರೋದು. ಏನ್ ಕಲಿತೀಯ? ನಾನು ಏನ್ ಕಲಿಯಲ್ಲ, ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ. ಅದರಿಂದ ಟೈಮ್ ಸೇವ್ ಮಾಡ್ಕೊಂತೀವಿ. ಬೇಡ ನಂಗೆ, ನಾನು ನೆಮ್ಮದಿ, ಪೀಸ್ ಆಫ್ ಮೈಂಡ್ ಬೇಕು ನೀನ್ ಅಷ್ಟು ನಿಧಾನಕ್ಕೆ ಅಷ್ಟೆಲ್ಲ ಮಾಡ್ಕೊಂಡು ಹೋದ್ರೆ 1 to double ಟೈಮ್ ಆಗುತ್ತೆ. ನೀನ್ ಆಫೀಸ್ ಇವಾಗ ಚಿಕನ್ ಹಾಕ್ತಿರಲ್ಲ ಇದಕ್ಕೆ, ಸೊ ಟೊಮೊಟೊ ಎಲ್ಲ ಸ್ವಲ್ಪ ಫುಲ್ ಬೇಯ್ಬೇಕಂತೀನಿ. ಇವಾಗ ಒಂದ್ ಸ್ವಲ್ಪ ಬೆಂದ್ರೆ ಸಾಕು. ಆಮೇಲೆ ಚಿಕನ್ ಜೊತೆ ಬೇಯುತ್ತೆ, ಅವಾಗ ಫುಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಸೊ ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ಬೇಯಿಸ್ಕೊಬೇಕು. ಒಂದು 10 to 12 minutes ಬೇಯಿಸ್ಕೊಬೇಕು ಇದೇ ಥರ. ಒಂದೆಲ್ಲ ಮರ್ತೋಗ್ಬಿಟ್ಟೆ, ಇದಕ್ಕೆ ಉಪ್ಪು ಹಾಕ್ಬೇಕು. ಇವಾಗ ಚಿಕನ್ ಬೇಯುತ್ತಲ್ಲ, ಸೊ ಅದಕ್ಕೆ ಟೇಸ್ಟ್ ಇರುತ್ತೆ. ಇವಾಗ ಉಪ್ಪು ಹಾಕಿದ್ರೆ ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಉಪ್ಪು ಹಾಕೊಂತಿದ್ದಾಗುತ್ತೆ. ಇಷ್ಟು ಉಪ್ಪು ಹಾಕೊಬೇಕು, ರುಚಿಗೆ ತಕ್ಕಷ್ಟು. ಎಷ್ಟು ಬೇಕೋ ನಿಮಗೆ. ಈಗ ಇವಾಗ ಸ್ವಲ್ಪ ಹಾಕೊಂಡಿರಿ, ಫುಲ್ ಇವಾಗಲೇ ಹಾಕಬೇಕು ಅಂತಲ್ಲ, ಇವಾಗ ಸ್ವಲ್ಪ ಹಾಕೊಂಡಿರಿ, ಆಮೇಲೆ ಸ್ವಲ್ಪ ಹಾಕೊಳ್ಳಿ. ಬಿಕಾಸ್ ನಾವು ಕಲ್ಲುಪ್ಪು ಹಾಕೋದು ನೋಡ್ಕೊಂಡು ಹಾಕೊಳ್ಳಿ. ಸೊ ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ, ಸ್ವಲ್ಪ ಜಾಸ್ತಿ ಉಪ್ಪು ಅನ್ಸುತ್ತೆ ಆ್ಯಕ್ಚುಲಿ. ಸೊ ನಿಮಗೆ ಕಲ್ಲುಪ್ಪಲ್ಲಿ ಗೊತ್ತಾಗಲ್ಲ ಅಂದರೆ ಪುಡಿ ಉಪ್ಪನೇ ಹಾಕೊಳ್ಳಿ. ಅವಾಗ ಏನು ಇಟ್ಕೊಂಡಿದ್ವಿ ಮಿಕ್ಸಿಗೆ ಹಾಕೊಂಡು ಅದನ್ನು ರುಬ್ಕೊಂತಿದ್ದೀವಿ ಇವಾಗ. ಗೈಸ್ ಇವಾಗ ಒಂದು ಡಿಬೇಟ್ ನಡೀತದೆ, ಏನಂದ್ರೆ ಇದ್ರೊಳಗಡೆ ಮೆಣಸಿನ್ಕಾಯಿ ಹಾಕ್ಬೇಕಾ ಬೇಡವಾ ಅಂತ. ನಾನು ಹಾಕ್ಬಾರ್ದು ಅಂತ ಇವಳು ಹಾಕ್ಬೋದು ಅಂತ. ಅದ್ರಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಗೈಸ್. ಆಕ್ಚುಲಿ ಬರೀ ಬಿಸಿನೀರ್ ಮಾತ್ರ ಹೀಟ್ ಮಾಡಬೇಕು, ಹಾಲ್ನು ಕೂಡ ಬಿಸಿ ಮಾಡಬಾರ್ದು ಇದ್ರಲ್ಲಿ ಅಂತ ಹಾಕಿರ್ತಾರೆ. ಇವಳು ನೋಡಿದ್ರೆ ಅದ್ರೊಳಗಡೆ ಮೆಣಸಿನ್ಕಾಯಿ ಹಾಕೊಂಡು ಬಿಸಿ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಇಂಥ ಜನಗಳಿಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಈಗ ಎಣ್ಣೆನೂ ಕೂಡ ಬಿಟ್ಟಿದೆ, ಇಲ್ಲಿ ನೋಡಿ ಎಣ್ಣೆ ಬಿಟ್ಟಿದೆ. ಸ್ವಲ್ಪ ಎಣ್ಣೆ ಬಿಟ್ಟಿದೆ, ಎಣ್ಣೆ ಬಿಟ್ಟಾದ್ಮೇಲೆ ಹಾಕೊಂಡಿದ್ದೀವಿ. ಅದಕ್ಕೆ ಎಣ್ಣೆ ಬಿಟ್ಟು ಮಸಾಲೆ ಹಾಕ್ತೀವಿ. ನಾವು ಮಸಾಲೆ ಅಂತ ಏನು ಹಾಕಿಲ್ಲ, ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅಷ್ಟೇ. ಇದಕ್ಕೆ ನೀರನ್ನ ನೀವು ಯಾವಾಗ ಹಾಕಬೇಕು ಅಂದರೆ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಬಿಡಬೇಕು. ಇದರಲ್ಲೂ ಕೂಡ ಇದಕ್ಕೆ ಮೇಯ್ನು ಮೆಂತ್ಯ ಸೊಪ್ಪು ಹಾಕ್ಬೇಕು ಗೈಸ್. ಅಲ್ಲ, ಮೆಂತ್ಯ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಿರಿಯಾನಿ. ಟ್ರೈ ಮಾಡಿ ನೋಡಿ, ನೀವು ಯಾವತ್ತೂ ಹಾಕಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಗೈಸ್. ಇವಾಗ ನೀರು ಹಾಕೊಬೇಕು ನೋಡಿ, ಎಣ್ಣೆ ಬಿಟ್ಟಿದೆ ಆ್ಯಕ್ಚುಲಿ. ಒಂದಕ್ಕೆ 2 ಲೋಟ ಅಷ್ಟು ನೀರು, 1 ಗ್ಲಾಸ್ ಅಕ್ಕಿ 2 ಲೋಟ ಅಷ್ಟು ನೀರು. ನಾನು ಆಲ್ರೆಡಿ ಮೆಜರ್ ಮಾಡಿಕೊಂಡೆ ನೀರು ಕಾಯಿಸ್ಕೊಂಡಿದ್ದೀನಿ. ಸೊ ನಾವು ಬಿಸಿನೀರು ಹಾಕೊತೀವಿ. ನೀರು ಹಾಕೊಂಡ್ರೆ ಏನಂದರೆ ಬೇಗ ಕುಕ್ಕಿಂಗ್ ಟೈಮ್ ಕಮ್ಮಿ ಆಗುತ್ತೆ. ಸೊ ನೀರು ಹಾಕಿದ ತಕ್ಷಣ ಫ್ಲೇಮ್ ಜಾಸ್ತಿ ಕೊಡಿ. ಸೊ ನೋಡಿ ಕಲರ್ ಹೆಂಗೆ ಬಂದಿದೆ, ನಾವು ಯಾವುದೇ ಕಲರ್ ಹಾಕಿಲ್ಲ, ಬರೀ ಮೆಣಸಿನ್ಕಾಯಿಂದ ಕಲರ್ ಬಂದಿರೋದು ಈ ಥರ. ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರು ಹಿಂಗಿದೆ ನೋಡಿ. ನೀರು ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಬೇಕು, ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಷ್ಟು ಬೇಕು ಏನು ಇರ್ತಾ ಅಂತ. ಇವಾಗ ಮೆಂತ್ಯ ಸೊಪ್ಪು ಹಾಕೊಬೇಕು. ಮೆಂತ್ಯ ಸೊಪ್ಪು ಎಷ್ಟು ಜಾಸ್ತಿ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಕುದಿ ಬಂದಿದೆ ಇವಾಗ, ಕುದಿ ಬಂದಿರೋದಕ್ಕೆ ಅಕ್ಕಿ ಹಾಕ್ಬೇಕು ಇವಾಗ. ಗೈಸ್ ಇವಾಗ ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಬಿರಿಯಾನಿ ರೆಡಿ ಆಗಿದೆ, ರೆಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀವಿ ಇವಾಗ. ಗೈಸ್ ಆ್ಯಕ್ಚುಲಿ ನಮ್ಮದು ಬಿರಿಯಾನಿ ಮಸಾಲೆ ಸ್ವಲ್ಪ ಜಾಸ್ತಿ ಉಳ್ಬಿಟ್ಟಿದೆ. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಇಷ್ಟೇ ಅಲ್ವಾ ಇರೋದು, ಸೊ ಇದನ್ನ ಕಬಾಬ್ ಹಾಕೋಣ ಅಂತ ಇದೀವಿ ಸ್ವಲ್ಪ. ಆ್ಯಕ್ಚುಲಿ ಇದನ್ನು ಹಾಕಾದ್ಮೇಲೆ ಸ್ವಲ್ಪ ಕಲರ್ ಜಾಸ್ತಿ ಆಯಿತು. ನಾವೇನು ಕಲರ್ ಏನು ಯೂಸ್ ಮಾಡಿಲ್ಲ, ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಲ್ಲ, ಸೊ ಕೆಂಪು ಕಾಣಿಸ್ತದೆ ಆ್ಯಕ್ಚುಲಿ ಮುಂಚೆಗಿನ. ಸೊ ನೀವೇನಾದರೂ ಕಬಾಬ್ ಆಗಲಿ ಏನಾದರೂ ಮಾಡ್ಕೊತಿದ್ದೀರಾ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಕಲರ್ಗೋಸ್ಕರ. ಎಣ್ಣೆ ಬಿಸಿ ಆಗಿದೆ, ಸೊ ಹಂಗೆ ಕಬಾಬ್ ಬಿಡ್ತಾ ಇದ್ದೀವಿ. ಸ್ಮೆಲ್ ನೋಡಿ ಹೆಂಗಿದೆ, ಗಮ್ಮಂತಿದ್ಯಾ? ಅಂತಿದೆ ಹಂಗೆ ಬ್ಯೂಟಿಫುಲ್. ನಾನು ಮಾಡಿರೋ ಬಿರಿಯಾನಿ ಮಾಡಿದವಳು ನಾನು. ಕಬಾಬ್ ನೋಡಿ ಬ್ಯೂಟಿಫುಲ್ ಆಗಿ ಎಷ್ಟು ರೆಡ್ ಆಗಿ ಕಾಣ್ತಿದೆ. ಕಬಾಬ್ ಹಾಕೋದಿದೆ. ಇವಾಗ ಬಿರಿಯಾನಿ ಹಾಕೊಬೇಕು. ಬಿರಿಯಾನಿ ಹಾಕೋ.
ಬಿಸಿ ಬಿಸಿ ಬಿರಿಯಾನಿ ಕಬಾಬು ತಿನ್ನೋಣ ಬನ್ನಿ ಈಗ. ಬಿರಿಯಾನಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತಿನ್ನೋಣ. ಅಷ್ಟೊತ್ತಿಂದ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಕೂತಿದ್ದೀನಿ. ನಂಗೆ ಗೊತ್ತಾಗಿಲ್ಲ, ಉಲ್ಟಾ ಹಿಡಿದಿದ್ನಲ್ಲ, ಬ್ಯಾಕ್ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ಗೊತ್ತಾಗಿಲ್ಲ ನನಗೆ. ಇದು ನೋಡಿ, ಇದು ಬಿರಿಯಾನಿಲಿರೋ ಚಿಕನ್ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಹಂಗೆ ರೈಸಿಗೆ ಸೇರಿಸ್ಕೊಂಡು ಈ ಥರ ತಿಂದರೆ ಮಜಾನೇ ಬೇರೆ. ನೆಕ್ಸ್ಟ್ ಲೆವೆಲ್ ಬಿರಿಯಾನಿ, ಸಖತ್ತಾಗಿದೆ. Oh God, it's so good. So good. So good and tasty. ಬಿಸಿ ಬಿಸಿ ಬಿರಿಯಾನಿ ನೋಡಿ, ಹೋಗಿ ಇನ್ನೂ ಬರ್ತಾನೆ ಇದೆ. ತಿನ್ನೋದೇ ಮಜಾ, ಸೀರಿಯಸ್ಲಿ ಸಖತ್ತಾಗಿದೆ. ಸಂಡೇಸ್ ಬಂತು ಅಂದರೆ ಏನು ನೆನಪಾಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಿರಿಯಾನಿ ಮಾತ್ರ ನೆನಪಾಗುತ್ತೆ. ಮುಂಚೆ ಎಲ್ಲ ಹೊರಗಡೆ ಹೋಗಿ ತಿಂತಿದ್ದೆ ಬಿರಿಯಾನಿನ, ಸ್ಯಾಟರ್ಡೆ ಸಂಡೇ ಬಂತು ಅಂದರೆ. ಇವಾಗ ಮನೇಲೇ ಮಾಡ್ಕೊಂಡು ತಿಂತೀನಿ. ಕಬಾಬು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದೇ ರೀತಿ ನಿಮ್ಮನ್ನೆಲ್ಲ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿದ್ವಿ, ಅದು ರೆಸಿಪಿ ತೋರಿಸಿಲ್ಲ, ಅದು ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ತೋರಿಸ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಾರ ಇದೇ ಥರ ಹೊಸ ರೆಸಿಪಿ ತೊಗೊಂಡ್ಬರ್ತೀವಿ. ನಮ್ದು ವ್ಲಾಗ್ಸ್ ಕೂಡ ಇರುತ್ತೆ, ನಮ್ದು ಎಲ್ಲ ವ್ಲಾಗ್ಸ್ನು ವಾಚ್ ಮಾಡಿ, ಕುಕಿಂಗ್ ವಿಡಿಯೋಸ್ ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಹ್ಯಾಪಿ ಈಟಿಂಗ್ ಗೈಸ್, ಹ್ಯಾಪಿ ಈಟಿಂಗ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.